ಹಲೋ ಫ್ರೆಂಡ್ಸ್, ಇವತ್ತು ನಾವು ಆನ್ಗೋಯಿಂಗ್ BL ಸೀರೀಸ್ ನೋಡೋಣ. ಸೀರೀಸ್ ಹೆಸರು ಆಂಟಿ ರೀಸೆಕ್ಟ್. ಸೀರೀಸ್ ಸ್ಟಾರ್ಟಿಂಗಲ್ಲಿ ಒಂದು ಮನೆ ತೋರಿಸ್ತಾ ಇದ್ದಾರೆ. ಆ ಮನೆ ಒಳಗಡೆ ಒಬ್ಬ ಇದ್ದಾನೆ, ಅವನೇ ನಮ್ಮ ಹೀರೋ. ಹೆಸರು ಚೂ ಹೀಪಿಂಗ್. ಇವನು ಒಂದು ಕೈಯಲ್ಲಿ ಕಟ್ ಹಾಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಒಂದೇ ಕೈಯಲ್ಲಿ ಕೆಲಸ ಮಾಡಿದ್ರೆ ಆಗುತ್ತಾ? ಯಾವ ಕೆಲಸ ಮಾಡಿದ್ರು ಎಡವಟ್ಟಾಗ್ತಾ ಇರುತ್ತೆ. ಹೆಂಗಂದ್ರೆ ಒಂದೇ ಹೋದ್ರೆ ಇನ್ನೊಂದು ಕೆಳಗಡೆ ಬೀಳುತ್ತೆ. ಆ ಥರನೇ ಯಾವ ಕೆಲಸ ಮಾಡಿದ್ರು ಎಡವಟ್ಟಾಗ್ತಾ ಇರುತ್ತೆ. ಅವಾಗ ಮನೆಗೆ ಒಬ್ಬ ಬಂದು, ನಿಮ್ಗೆ ಯಾವ ಜಿ ಸ್ಮಾರ್ಟ್ ಡೆಲಿವರಿ ಬಂದಿದೆ, ಚೂ ಹೀಪಿಂಗ್ ಯಾರಾದ್ರೂ ಇಲ್ಲಿ ಇದ್ರೆ ಬಂದು ಡಾಕ್ಯುಮೆಂಟಲ್ಲಿ ಸೈನ್ ಹಾಕಿ ಅಂತ ಕರೀತಾರೆ. ನಮ್ಮ ಹೀರೋನು ಬಂದು ಬಾಕಲ್ ತೆಗೆದು ನೋಡಿದ್ರೆ ಅಲ್ಲಿ ಸೂಪರಾಗಿ ಒಂದು ಹುಡುಗ ನಿಂತಿರ್ತಾನೆ. ಈ ಸೀನಲ್ಲೇ ಕಟ್ ಮಾಡಿ ನಮ್ಮ ಚೂಹಿಗೆ ಹೆಂಗೆ ಆಕ್ಸಿಡೆಂಟ್ ಆಯ್ತು ಅನ್ನೋ ಫ್ಲಾಶ್ ಬ್ಯಾಕ್ನ ತೋರಿಸ್ತಾ ಇದ್ದಾರೆ. ಚೂಹಿ ಒಂದು ಸ್ಕೂಲಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಆವಾಗ ಒಂದು ಹುಡುಗಿ ಅವ್ರ ಹತ್ರ ಓಡ್ ಬರ್ತಾರೆ. ಆ ಹುಡುಗಿ ಚೂಹಿ ಸ್ಟೂಡೆಂಟೇ. ಆ ಹುಡುಗಿ ಅವನ ಹತ್ರ ಬಂದು, ನೀವು ಯಾಕೆ ಹಿಸ್ಟ್ರಿ ಟೀಚರ್ ಆದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಇವನು, ನೀನು ಯಾಕೆ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಬಂದು ಸೇರಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿನು, ಯಾಕಂದರೆ ನನಗೆ ಮ್ಯಾಥ್ಸ್ ಬರಲ್ಲ, ನನಗೆ ಬೇರೆ ಎಲ್ಲ ವಿಷಯನೂ ಜ್ಞಾಪಕ ಇಟ್ಕೊಳೋ ಅಷ್ಟು ಜ್ಞಾಪಕ ಶಕ್ತಿ ಇದೆ ಅಂತ ಹೇಳ್ತಾರೆ. ನಮ್ಮ ಹೀರೋನು, ಯಾಕಂದರೆ ನನಗೆ ಹಿಸ್ಟ್ರಿ ಅಂದರೆ ತುಂಬ ಇಷ್ಟ. ಆಮೇಲೆ ಒಂದ್ಸತಿ ಒಂದು ದೊಡ್ಡ ವ್ಯಕ್ತಿ ಏನು ಹೇಳಿದ್ದಾರೆ ಅಂದರೆ, ಹಿಸ್ಟ್ರಿ ಯಾವಾಗಲೂ ನಮ್ಮ ಜೀವನನ ಕಾಪಾಡುತ್ತೆ. ಉದಾಹರಣೆ ಏನಂದರೆ ಅದು ನಮ್ಮ ಪಾಸ್ಟ್ನ ತಿಳಿಸುತ್ತೆ. ಆಗ ಪ್ರೆಸೆಂಟಲ್ಲಿ ಏನು ನಡೆಯುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ, ಹಿಸ್ಟ್ರಿ ಅನ್ನೋದು ಒಂದು ಮುಗಿದೇ ಇರೋ ಶೋ. ಒಂದು ಶೋ ಮುಗಿತಾ ಇದೆ ಅಂದರೆ ಇನ್ನೊಂದು ಹೊಸ ಶೋ ರೆಡಿಯಾಗಿರುತ್ತೆ. ಹಿಸ್ಟ್ರಿ ಅನ್ನೋದು ಯಾವಾಗಲೂ ಜೀವಂತವಾಗಿರೋ ಮನುಷ್ಯರಿಗಂತ ಬರ್ತಿದ್ದು. ಎಲ್ಲರ ಜೀವನನೂ ಒಂದು ಬ್ಯಾಗ್ ಒಳಗಡೆ ಅಡಗಿರುತ್ತೆ ಅಂತ ಹೇಳಿ ಆ ವಾಯ್ಸ್ ಓವರ್ ಮುಗಿಯುತ್ತೆ. ಆಗ ನಮ್ಮ ಹೀರೋ ಒಂದು ರೂಮ್ ಒಳಗಡೆ ಬಂದು ಅಲ್ಲಿರೋ ಪೇಪರ್ಸ್ನೆಲ್ಲ ಅರೇಂಜ್ ಮಾಡಿ ಇಡ್ತಾ ಇರ್ತಾನೆ. ಅವಾಗ ಯಾರೋ ಅವ್ನಿಗೆ ಕಾಲ್ ಮಾಡ್ತಾನೆ. ಅವನು ಕಾಲ್ ಅಟೆಂಡ್ ಮಾಡಿದೆ ಕಟ್ ಮಾಡಿಬಿಡ್ತಾನೆ. ಆಮೇಲೆ ನಮ್ಮ ಹೀರೋ ಸ್ಟೆಪ್ಸಲ್ಲಿ ನಡ್ಕೊಂಡು ಬರ್ತಾ ಇರೋವಾಗ ಅವ್ನ ಸ್ಟೂಡೆಂಟ್ ಒಂದು ಹುಡುಗಿ ಇದ್ಲಲ್ವಾ, ಆ ಹುಡುಗಿ ಪ್ರೊಫೆಸರ್ ಅಂತ ಕಿರ್ಚ್ಕೊಂಡು ಬಂದು ಕಾಲು ಸ್ಲಿಪ್ ಆಗಿ ಕೆಳಗಡೆ ಬೀಳಕ್ಕೆ ಹೋಗ್ತಾನೆ. ನಮ್ಮ ಹೀರೋ ಆ ಹುಡುಗಿನ ಕೆಳಗಡೆ ಬೀಳದೆ ಹಂಗೆ ಹಿಡ್ಕೊಂಡು ಬಿಡ್ತಾನೆ. ಆವಾಗ ಅವ್ನ ಕೈಗೂ ಶೋಲ್ಡರ್ಗೂ ಹೇಟ್ ಆಗುತ್ತೆ. ಆದರೆ ಅದನ್ನು ಹುಡುಗಿ ಹತ್ರ ತೋರಿಸ್ಕೊಂಡೆ, ನೀನು ಯಾಕೆ ಇಷ್ಟು ಅರ್ಜೆಂಟಾಗಿ ಓಡಿ ಬರ್ತಾ ಇದೆಯಾ, ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿನೂ, ತುಂಬ ಸಾರಿ, ನಾನು ಹಳೆ ಕಾಲದ ಟಿಶ್ಯೂನ ನೋಡಿದೆ, ಅದನ್ನು ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಇದನ್ನು ನೀವು ಟೆಸ್ಟ್ ಮಾಡಬೇಕಂತಾನೆ ನಾನು ನಿಮ್ಗೆ ತೊಗೊಂಡು ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋನು, ನೀನು ಈ ಒಳ್ಳೆತನ ನನಗೆ ತುಂಬಾ ಇಷ್ಟ ಆಗಿದೆ, ಆದರೆ ಇದೆಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆದರೆ ಅವ್ನು ನಡೆಯುವಾಗಲೇ ಗೊತ್ತಾಗುತ್ತೆ ಅವ್ನ ಕೈ ಶೋಲ್ಡರ್ ಎಲ್ಲ ಅವ್ನಿಗೆ ಎಷ್ಟು ಪೇನ್ ಆಗಿರುತ್ತೆ ಅಂತ. ಅವ್ನು ತುಂಬ ಕಷ್ಟಪಟ್ಟು ನಡ್ಕೊಂಡು ಬರ್ತಾ ಇರ್ತಾನೆ. ಆಮೇಲೆ ಆಚೆ ಬಂದಮೇಲೆ ಯಾರಿಗೋ ಕಾಲ್ ಮಾಡಿ, ನನಗೆ ಇವತ್ತು ಹುಷಾರಿಲ್ಲ, ಅದರಿಂದ ಡಿಪಾರ್ಟ್ಮೆಂಟ್ ಮೀಟಿಂಗ್ನ ನನ್ನಿಂದ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಕಡೆ ಇರೋರು, ಪ್ರೊಫೆಸರ್ ನಿಮ್ಗೆ ಏನಾಯಿತು, ನಾನು ನಿಮ್ಮ ಜೊತೆ ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇವನು ಅದೆಲ್ಲ ಏನು ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಮೇಲೆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರೋವಾಗ ಯಾರೋ ಇವನಿಗೆ ಕಾಲ್ ಮಾಡ್ತಾನೆ. ಇವನು ಕಾಲ್ ಅಟೆಂಡ್ ಮಾಡಿದ್ದೆ. ಆ ಕಡೆ ಇರೋರು, ಯಾಕೋ ನಿಮ್ಮ ಅಂಕಲ್ ಕಾಲ್ ಮಾಡಿದ್ರೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಆವಾಗಲೇ ಇವ್ನಿಗೆ ಯಾರ್ದೋ ಕಾಲ್ ಬಂದು ಕಾಲ್ ಕಟ್ ಮಾಡ್ದೆ ಅಲ್ವಾ, ಅದ್ರ ಬಗ್ಗೆನೇ ಇವಾಗ ಕಾಲ್ ಮಾಡಿದವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಇವನು, ನಾನು ಬಿಸಿಯಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು, ನೀನು ಸುಮ್ಮನೆ ಕತೆ ಕಟ್ಬೇಡ, ನಿನ್ಗೆ ಆವಾಗಲೇ ಕ್ಲಾಸಸ್ ಎಲ್ಲ ಮುಗೀತಲ್ವಾ, ಇವಾಗ ನೀನು ಎಲ್ಲಿದೆಯಾ, ಯಾಕೆ ನಾನು ಏನಾದರೂ ಕೇಳಿದ್ರೆ ನೀನು ಇಷ್ಟು ಲೇಟಾಗಿ ಆನ್ಸರ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಇವನು, ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಶೋಲ್ಡ್ರ್ ಹತ್ರ ಇಟ್ಕೊಂಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಕಡೆ ಇರೋನು, ಏನೋ ನಿನ್ನ ಗೇಟ್ ಆಗಿದೆಯಾ ಅಂತ ಕಿರ್ಚೋವಾಗಲೇ ಇವನು ಕಾಲ್ ಕಟ್ ಮಾಡಿಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋನು ಇವಾಗ ಕಾಲ್ ಮಾಡಿದ್ರಲ್ವಾ, ಅವರು ಕೂತ್ಕೊಂಡು ಇವಾಗ ಮಾತಾಡ್ತಾ ಇರ್ತಾರೆ. ನಮ್ಮ ಹೀರೋ ಹಾಸ್ಪಿಟ್ಲಿಗೆ ಹೋಗಿ ಬಂದು ಶೋಲ್ಡರ್ ಕೈಗೆಲ್ಲ ಕಟ್ ಹಾಕೊಂಡಿರ್ತಾನೆ. ಅದ್ರ ಜೊತೆ ಒಂದು ಸ್ವಲ್ಪ ಕೈ ಕಾಲೆಲ್ಲ ಅಲ್ಲಾಡಿಸ್ಬಿಡ್ತಂತ ಏನೋ ಬೆಲ್ಟ್ ಎಲ್ಲ ಕಟ್ಟಿರ್ತಾರೆ. ಆ ಫ್ರೆಂಡು ನಮ್ಮ ಹೀರೋ ಹತ್ರ, ನಿನ್ಗೆ ಹೆಂಗೋ ಏಟ್ ಆಯ್ತು ಅಂತ ಕೇಳಿದ್ರೆ, ನನ್ನ ಸ್ಟೂಡೆಂಟ್ ಒಬ್ಬ ಸ್ಟೆಪ್ಸಿಂದ ಕೆಳಗಡೆ ಬೀಳಕ್ಕೆ ಹೋಗ್ತಾ ಇದ್ಲು, ನಾನು ಅವಳನ್ನ ಕಾಪಾಡಕ್ಕೆ ಹೋದೆ, ಆವಾಗ ನನಗೆ ಹಿಂಗೆ ಕೈ ಏಟಾಯಿತು ಅಂತ ಹೇಳ್ತಾನೆ. ಆವಾಗ ಅವ್ನ ಫ್ರೆಂಡು, ನೀನು ಯಾವ ಥರ ಪ್ರೊಫೆಸರು, ಆದರೆ ನಿನ್ಗೆ ಸರ್ಜರಿ ನಿಜವಾಗ್ಲೂ ಬೇಡವಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋನು, ಸರ್ಜರಿ ಹಾಸ್ಪಿಟ್ಲ್ ಇದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಅವರು ಸೇರಿ, ನಾನು ನಿನ್ಗೆ ಎಡಗೈಯಾಗಿರ್ತೀನಿ, ನಿಮ್ಮ ಅಂಕಲ್ ನಾನು ನಿನ್ಗೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಕಲ್ ಅಂತ ಫ್ರೆಂಡ್ಸ್, ನಾನು ಇಷ್ಟೊತ್ತೇನೋ ಫ್ರೆಂಡ್ ಅಂದ್ಕೊಂಡಿದ್ದೆ. ಆಮೇಲೆ ಮನೆಗೆ ಬಂದು ನಮ್ಮ ಹೀರೋ ಅವ್ನ ಕೆಲಸನೆಲ್ಲ ಅವನು ಒಂದೇ ಕೈಯಲ್ಲಿ ಮಾಡ್ಕೊತಾ ಇರ್ತಾನೆ. ಆವಾಗ ಅವನ ಅಂಕಲ್ ಅವನ ಹತ್ರ, ಒಂದೇ ಕೈಯಲ್ಲಿ ಎಲ್ಲ ಕೆಲಸನೂ ಮಾಡ್ಕೊಳೋದು ತುಂಬ ಕಷ್ಟ ಕಣಪ್ಪ, ನಾನು ಬೇಕಾದರೆ ಒಂದು ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡಲ್ಲ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಸಿಡುಮುಖನೋ, ಅದೆಲ್ಲ ಏನು ಬೇಡ, ನನ್ನ ಕೆಲಸನೆಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಂಕಲ್, ಅದೆಲ್ಲ ಹೆಂಗೋ ಆಗುತ್ತೆ, ನಿನ್ಗೆ ಬೇರೆ ಕಡೆ ಏನಾದರೂ ಏಟಾಗಿದ್ರೆ ಏನಾಗೋದು, ಮೊದಲೇ ಶೋಲ್ಡರ್ ತುಂಬಾ ಏಟಾಗಿದೆ, ಇನ್ನೂ ಜಾಸ್ತಿ ಏನಾದರೂ ಆದರೆ ಏನು ಮಾಡೋದು, ಇಲ್ಲಾಂದರೆ ನಾನು ನಿನ್ನನ್ನು ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೆ, ಅದು ಹೆಂಗಾಗುತ್ತೆ, ನನಗೆ ಅದ ಒಂದು ಸ್ವಲ್ಪ ಜವಾಬ್ದಾರಿ ಎಲ್ಲ ಇದೆ ಅಲ್ವ ಅಂತ ಹೇಳ್ತಾರೆ. ಅದಕ್ಕೂ ನಮ್ಮ ಹೀರೋ, ಪರವಾಗಿಲ್ಲ, ನನ್ನ ಕೆಲಸನೆಲ್ಲ ನಾನೇ ಒಬ್ಬನೇ ನೋಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು, ನೀನೇನು ಯಾವಾಗಲೂ ಒಂಟಿಯಾಗಿರ್ಬೇಕು ಅಂದ್ಕೊಂಡಿದ್ದೇನೋ, ನಿನ್ನನ್ನು ಕಂಡ್ರೆ ಎಲ್ಲರಿಗೂ ಏನೂ ಇಷ್ಟ ಆಗಲ್ಲ, ಆಮೇಲೆ ನಿನ್ನ ಥರ ಹಿಸ್ಟ್ರಿ ಓದು ಹುಡುಗರಲ್ಲ ಐಸ್ ಥರ ತುಂಬ ಕೋಲ್ಡ್ ಆಗಿರ್ತೀರ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋನು, ನನ್ನನ್ನು ಯಾರಾದರೂ ಇಷ್ಟಪಡ್ತಾ ಇದ್ದೀರಾ ಇಲ್ವಂತ ನಾನು ಯಾವತ್ತೂ ನಿಮ್ಮ ಹತ್ರ ಕೇಳಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ಅವನ ಹತ್ರ ಬಂದು, ನೋಡಪ್ಪ ಮಗನೇ, ನಾನೇನು ಆ ಥರ ಎಲ್ಲ ಹೇಳಿಲ್ಲ, ನಿಮ್ಮ ಪೇರೆಂಟ್ಸ್ ನೀನಂದರೆ ಇಷ್ಟ ಇಲ್ಲ ಅಂತಲ್ಲ ಏನಿಲ್ಲ, ಅವರು ನೀನು ಸೈನ್ಸಲ್ಲಿ ರಿಸರ್ಚ್ ಮಾಡಬೇಕಂತ ಆಸೆ ಪಟ್ಟರು, ಆದರೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿರೋ, ನಾನು ನಿನಗೂ ಮೆಡಿಸನ್ ಎಲ್ಲ ತರ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಮೆಡಿಸನ್ ಎಲ್ಲ ಇಸ್ಕೊಂಡು ಬಂದು ಅವ್ನಿಗೆ ಊಟ ಎಲ್ಲ ತಂದಿಡ್ತಾರೆ. ಊಟದ ಬಾಕ್ಸ್ ಕವರ್ ತೆಗಿಬೇಕಲ್ವಾ, ಅದನ್ನು ನಮ್ಮ ಹೀರೋ ತುಂಬ ಕಷ್ಟಪಟ್ಟೆ ತೆಗಿತಾನೆ. ಆವಾಗ ಅಂಕಲ್ ಅವನ ಹತ್ರ, ನನಗೆ ಗೊತ್ತು ನಿಮ್ಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ ಅಂತ, ನಾನೇ ಅದನ್ನು ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ನಿನ್ನ ಫ್ರಿಜ್ಜಲ್ಲಿ ನೋಡಿ ಎಲ್ಲ ಖಾಲಿಯಾಗಿತ್ತು, ನನಗೇನು ಮಾಡೋದಂತ ಗೊತ್ತಿಲ್ಲ, ಹಂಗಿರೋವಾಗ ನಾನು ಹೆಂಗೆ ಅದೆಲ್ಲ ಇಲ್ಲೇ ಮಾಡೋಕ್ಕಾಗುತ್ತೆ, ನೀನು ಈ ಮನೆಗೆ ಬಂದು ವರ್ಷನೇ ಆಯಿತು, ಆದರೆ ಮನೆ ನೋಡಿ ಎಷ್ಟು ಖಾಲಿಯಾಗಿದೆ, ಆದರೆ ನೀನೇನು ಮನುಷ್ಯ ಕಣೋ, ಮನುಷ್ಯನಿಗೆ ಬೇಕಾಗಿರೋ ಏನಾದರೂ ಒಂದು ಮನೇಲಿ ತಂದಿಟ್ಕೊಳ್ಳೋ, ಇಲ್ಲಾಂದರೆ ನಾನು ನಿನಗೊಂದು ಆಪರ್ಚುನಿಟಿ ಕೊಡ್ತೀನಿ, ಇದೊಂದು ಟ್ರಯಲ್ ರನ್ಸ್ ಅಂತ ಹೇಳ್ತಾನೆ.
ಆವಾಗ ನಮ್ಮ ಹೀರೋನು ಶಾಕ್ ಆಗಿ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಮ್ಮ ಕಂಪನಿಯಲ್ಲಿ ಒಂದು ಸೀಕ್ರೆಟ್ ರೋಬೋನ ಕಂಡಿಡ್ತಿದ್ದಾರೆ. ಅದೇನು ಮನುಷ್ಯ ಅಲ್ಲ, ಅದ್ರ ಜೊತೆ ನೀನು ಎಷ್ಟು ಬೇಕಾದರೂ ಜಗಳ ಆಡ್ಬೋದು. ಅದು ನಿನಗೆ ತುಂಬಾ ಇಷ್ಟ ಆಗುತ್ತೆ. ಇಂಥ ಮಾಡಲ್ ಡಿಸೈನ್ ರೋಬೋಟ್ನ ನೀನಂತ ಎಮೋಷನಲ್ ಡಿಸೈನಬಲ್ ಪರ್ಸನ್ಗೆ ಅಂತಾನೆ ಮಾಡಿದ್ದಾರೆ. ಅದರಿಂದ ನೀನು ಇದನ್ನೆಲ್ಲ ಒಂದು ಆಪರ್ಚುನಿಟಿಯಾಗಿ ತಗೋ. ನಾನು ಇದ್ರ ಬಗ್ಗೆ ಇನ್ನೂ ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋನು ಏನು ನಾನು ಎಮೋಷನಲ್ ಡಿಸೈಬಲ್ ಅಂತ ಕೇಳ್ತಾನೆ. ಅದಕ್ಕೆ ಅವರು ನೀನು ಫಸ್ಟ್ ಮನುಷ್ಯ ಹತ್ರ ಎಲ್ಲ ಹೆಂಗೆ ಮಾತಾಡೋದಂತ ಕಲ್ತ್ಕೊ. ನೀನು ಸಿಂಗಲ್ ಆಗಿರ್ಬೇಕು ಅನ್ಕೊಂಡ್ರೆ ಲೈಫ್ ಲಾಂಗ್ ಸಿಂಗಲ್ ಆಗಿ ಸತ್ತೋಗ್ಬೇಕು. ಆದರೆ ನಿನ್ನನ್ನು ನೋಡ್ಕೊಳಕ್ಕಾದ್ರೂ ಯಾರಾದರೂ ಬೇಕಲ್ವಾ. ನಾಳೆ ನಾನು ಬಿಸ್ನೆಸ್ ಟ್ರಿಪ್ಪಾಗಿ ಆಚೆ ಹೋಗ್ತಾ ಇದ್ದೀನಿ. ಇದ್ರೂ ನಿನ್ಗೆ ಆ ರೋಬೋಟ್ನ ಪಾರ್ಸಲ್ ಕಳಿಸ್ಬಿಟ್ಟೆ ಹೋಗೋದು. ಆಮೇಲೆ ನೀನು ಈ ವೀಕಲ್ಲಿ ಎಲ್ಲಾದರೂ ಓಡೋಗೋಕೆ ನೋಡ್ಬೇಡ. ನಾನು ನಿನಗಂತ ಆಫೀಸ್ ರಜೆ ಹಾಕ್ಬಿಟ್ಟು ನಿನ್ನನ್ನು ನೋಡೋಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ತಂದಿಟ್ಟಿದ್ರಲ್ವ ಊಟ, ಅದನ್ನು ಇವ್ರು ಎತ್ಕೊಂಡು ತಿಂತಾ ಇರ್ತಾರೆ. ಆಗ ನಮ್ಮ ಹೀರೋನು ಹಲೋ ಯಶಸ್ವಿ, ಇದು ನನಗಂತ ತಂದು ಇಟ್ಟಿರೋ ಊಟ, ನೀವು ಬೇಕಾದರೆ ಬೇರೆ ಏನಾದರೂ ಇಸ್ಕೊಂಡು ಬಂದು ತಿನ್ಕೊಳ್ಳಿ ಅಂತ ಹೇಳಿ ಅವನು ಆ ಪ್ಲೇಟಲ್ಲಿರೋ ನೂಡಲ್ಸ್ನ ಇಸ್ಕೊಂಡು ತಿಂತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವನೋ ಒಬ್ಬ ನಮ್ಮ ಹೀರೋ ಮನೆ ಹತ್ರ ಬಂದು ಕಾಲಿಂಗ್ ಬೆಲ್ನ ಪ್ರೆಸ್ ಮಾಡಿ, ನಾನು ಹ್ಯಾಂಗ್ ಜೇಮ್ಸ್ ಬಾಂಡ್ ಡೆಲಿವರಿ ತಂದಿದ್ದೀನಿ, ಶೂ ಹೀಪ್ರಿಂಗ್ ಅಂತ ಯಾರಾದರೂ ಇಲ್ಲಿ ಇದ್ರೆ ಬಂದು ಡಾಕ್ಯುಮೆಂಟಲ್ಲಿ ಸೈನ್ ಹಾಕಿ ಅಂತ ಕರೀತಾನೆ. ಯೂನಿವರ್ಸಿಟಿ ಸ್ಟಾರ್ಟಿಂಗಲ್ಲಿ ನಾನು ನೋಡಿರೋ ಹುಡುಗ. ಆವಾಗ ನಮ್ಮ ಹೀರೋನು ಬಂದು ಬಕಲ್ ತೆಗ್ದಿದೆ. ಆ ಹುಡುಗ ನಮ್ಮ ಹೀರೋನ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಾನೆ. ಆವಾಗ ನಮ್ಮ ಹೀರೋನು ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ನ ನೋಡಿ, ಇದೇನೆ ನನಗೆ ಬಂದಿರೋ ಡೆಲಿವರಿ, ಸರಿ ಬೇಗ ಕೊಟ್ಬಿಟ್ಟು ಹೋಗು ಅಂತಕ್ಕೆ. ಆವಾಗ ಅವನು ನಾನೇ ನಿಮ್ಗೆ ಬಂದಿರೋ ಡೆಲಿವರಿ ಈಜಿಂಗ್ ಸ್ಮಾರ್ಟ್ ಸೀರೀಸ್. ನೀವು ಇವಾಗ ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದೀರಾ, ನಿಮ್ಮಿಂದ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಅದಕ್ಕೆ ನಮ್ಮ ಕಂಪನಿಯಿಂದ ನನ್ನನ್ನು ಕಳಿಸಿದ್ದಾರೆ. ಆಮೇಲೆ ಹಾಗೆ ನಿಮಗಿರೋ ಪ್ರಾಬ್ಲಮ್ ಬಗ್ಗೆ ಎಲ್ಲ ಏನಿದ್ದಾರೆ, ಇದ್ರ ಮುಂದೆ ನಿಮ್ಗೆ ಯಾವುದೂ ಕಷ್ಟ ಇರಲ್ಲ ಅಂತ ಹೇಳ್ತಾನೆ. ಆದರೆ ಏನೇ ಇದ್ರೂ ಈ ರೋಬೋಟ್ ನನ್ನ ಹೆಸರು ಹ್ಯಾಂಗ್ ಜೀನ್ ಸ್ಮಾರ್ಟ್ ಸೀರೀಸ್, ಆಮೇಲೆ ಪ್ರಾಡಕ್ಟ್ ನಂಬರ್ 9 ಅಂತ ಹೇಳ್ತಾನೆ ನೋಡಿ. ಅದು ಏನೇ ಇದ್ರೂ ಚಿಟ್ಟಿ ರೋಬೋಟ್ ಥರ ಯಾರಿಂದನೇ ಹೇಳೋಕ್ಕಾಗಲ್ಲ. ಆದರೆ ಅವನ್ನ ನೋಡಿದಾಗ ನಮ್ಮ ಹೀರೋ ಫುಲ್ ಶಾಕ್, ಎಷ್ಟು ಸಖತ್ತಾಗಿ ಸೂಪರಾಗಿದ್ದಾನೆ, ಇವನೆಲ್ಲ ರೋಬೋಟ ಅಂತ. ನನಗೂ ಅಷ್ಟೇ ಬೆಂಡೆಕಾಯಿ ಕೈಕಾಲು ಬಂದಂಗಿದ್ದಾನೆ, ಇವನೆಲ್ಲ ರೋಬೋಟ ಅಂತ ಒಂದು ಡೌಟು. ಆವಾಗ ನಮ್ಮ ಹೀರೋನು ಅವನ ಹತ್ರ ಬಂದು ನೀನೆಲ್ಲ ರೋಬೋಟ್ ಅಂತ ಕೇಳ್ತಾನೆ. ಅದಕ್ಕೆ ಆ ರೋಬೋಟ್ ಹೌದು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾನೆ. ಆಮೇಲೆ ಜೂಹಿ ಅವ್ರ ಅಂಕಲ್ ಕಾಲ್ ಮಾಡಿ, ನೀವೇನು ನನ್ನ ಹತ್ರ ಆಟಾಡ್ತಾ ಇದ್ದೀರಾ, ನನ್ನನ್ನು ನೋಡ್ಕೊಳಕ್ಕೆ ಒಂದು ಮನುಷ್ಯನ ರೋಬೋಟ್ ಥರ ಸೆಟಪ್ ಮಾಡಿ ಕಳಿಸಿದ್ದೀರಾ, ನಿಮ್ಮ ಕಂಪನಿಯಲ್ಲಿ ಏನು ಇವಾಗ ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಆ ರೋಬೋಟ್ ನಿನ್ನ ಹತ್ರ ಬಂದು ಸೇರ್ತೇನಪ್ಪ. ಆ ರೋಬೋಟ್ನ ನೋಡಿದಾಗ ನಿಜವಾಗ್ಲೂ ನನಗೂ ಒಂದು ಮನುಷ್ಯನ ನೋಡೋ ಥರನೇ ಇತ್ತು, ಆದರೆ ಅದೇನು ಮನುಷ್ಯ ಅಲ್ಲ, ಬೇಕಂದರೆ ನೀನು ಹೋಗಿ ಅವ್ನ ಮುಟ್ಟು ನೋಡು ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋನು ಬಂದು ಆ ರೋಬೋಟ್ ಹತ್ರ ಮೂಗು ಕೆಳಗಡೆ ಕೈ ಇಡೋದು, ಕತ್ತ ಹತ್ರ ಕೈ ಇಡೋದು, ಎಲ್ಲೆಲ್ಲ ಅವ್ನು ಬಾಡಿ ಪಾರ್ಟ್ಸ್ ಹೊಡ್ಕೊಳುತ್ತೋ ಆ ಜಾಗದಲ್ಲೆಲ್ಲ ಕೈ ಇಟ್ಟು ನೋಡ್ತಾನೆ. ಆಮೇಲೆ ರೋಬೋಟ್ ಹಿಂದೆ ಬಂದು ನಿಂತ್ಕೊಂಡು ಅವ್ನ ಹೇರ್ಸ್ ಎಲ್ಲ ನೋಡ್ತಾ ಇರ್ತಾನೆ. ಆಮೇಲೆ ಅವ್ನ ಕತ್ತ ಹತ್ರ ಅದೇನೋ ಬಟನ್ಸ್ ಎಲ್ಲ ಇರುತ್ತೆ, ಅದನ್ನು ಪ್ರೆಸ್ ಮಾಡೋಕ್ಕೆ ಹೋಗ್ತಾನೆ. ಆವಾಗ ನಮ್ಮ ಕ್ಯೂಟ್ ರೋಬೋಟ್ ಅವನ ಹತ್ರ ಅದೆಲ್ಲ ಸ್ವಿಚ್ ಬಾ, ಅದನ್ನೆಲ್ಲ ನೀನು ಪ್ರೆಸ್ ಮಾಡಿದ್ರೆ ನಾನು ಶಟ್ ಡೌನ್ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋನು ಅವನ ಅದೇ ಶಾಕಿಂದ ಅವನ ಹತ್ರ ಬಂದು ಹಂಗೆ ಅವನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಆವಾಗ ನಮ್ಮ ರೋಬೋಟ್, ಸರ್ ನೀವು ಬರೋರ ಹತ್ರ ಎಲ್ಲ ಹಿಂಗೆ ಇಷ್ಟ ಹತ್ರ ಬಂದೇ ಮಾತಾಡ್ಸ್ತೀರಾ, ಯಾಕಂದರೆ ಬ್ಯಾಕ್ ಹತ್ರ ನಿಂತ್ಕೊಂಡು ನನ್ನ ಹತ್ರ ಮಾತಾಡ್ಸಿದ್ರು ನಾನು ಮಾತಾಡ್ತೀನಿ, ಆಮೇಲೆ ನೀವು ಅಲ್ಲಿ ಕುತ್ಕೊಳ್ಳಿ ನಾನು ಯೂಸೇಜ್ ಬಗ್ಗೆ ಎಲ್ಲ ನಿನ್ಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ನಮ್ಮ ಹೀರೋನು ಸರಿ ಬಾರಪ್ಪ ಒಳಗಡೆ ಬಂದು ಕುತ್ಕೊಂಡು ಅದೇನಿದೆಯೋ ಮಾತಾಡೋಣ ಅಂತ ಕರೀತಾನೆ. ಅವನು ಒಳಗಡೆ ಬರ್ತಾನೆ. ಆದರೆ ಅವ್ನಿಗೆ ಅಷ್ಟೆಲ್ಲ ರೋಬೋಟ್ಸ್ ಏನಿಲ್ಲ ಬಿಡಿ, ಅವ್ನು ಅಷ್ಟೆಲ್ಲ ರೋಬೋಟ್ ಥರನೂ ನಡೀತಾ ಇಲ್ಲ. ಆಮೇಲೆ ಒಳಗಡೆ ಬಂದು ಶೂ ಬಿಚ್ಚಿ ಕರೆಕ್ಟಾಗಿ ಆ ಶೂಟ್ ಸ್ಟ್ಯಾಂಡಲ್ಲಿ ಇಡ್ತಾನೆ. ಅದನ್ನೆಲ್ಲ ನೋಡ್ತಾ ಇರೋವಾಗ ನಮ್ಮ ಹೀರೋಗೆ ಫುಲ್ ಶಾಕ್ ಆಗುತ್ತೆ. ಆಮೇಲೆ ಅವನ ಹತ್ರ ಬಂದು ಕೂತ್ಕೊಂಡು, ಆದರೆ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ಡ್ ಆಗಿ ಹೋಗ್ತಾ ಇದೆ ಅಲ್ವಾ ಅಂತ ಕೇಳ್ತಾನೆ. ಆದರೆ ಇದನ್ನೆಲ್ಲ ಶಂಕರ್ ಸರ್ ನಮ್ಗೆ 2010 ರೋಬೋ ಫಿಲಮಲ್ಲಿ ತೋರಿಸೋರೆ, ಇವಾಗ ಇದನ್ನೇ ಇವರು BL ಸೀರೀಸಲ್ಲಿ ಕೂಯಿದ್ರೆ ನಾನು ಸುಮ್ಮನೆ ಇರಲ್ಲ ಫ್ರೆಂಡ್ಸ್. ಆದರೆ ಏನು ಮಾಡೋಣ, ಹುಡುಗರು ಚೆನ್ನಾಗಿದ್ದಾರೆ, ಕೂತ್ಕೊಂಡು ನೋಡೋಣ. ಆಮೇಲೆ ನೀನು ಊಟ ತಿಂಡಿ ಬಗ್ಗೆ ಎಲ್ಲ ನನಗೆ ಗೊತ್ತಾಗಬೇಕು, ನೀನು ಏನು ತಿಂತೀಯ, ಏನು ಊಟ ಮಾಡ್ತೀಯಾ, ನಾನು ಇಲ್ಲಾಂದರೆ ನೀವು ಬರೀ ಚಾರ್ಜ್ ಮಾಡಬೇಕು, ಎಷ್ಟು ಡಿಜಿಟ್ ಊಟ ನೀನು ಕೊಡಬೇಕು, ಆಮೇಲೆ ನಿನ್ನ ಡೇಟಾನ ನಾನು ರೆಗ್ಯುಲರಾಗಿ ಅಪ್ಡೇಟ್ ಮಾಡಬೇಕಾ, ಇವಾಗ ನೀನು ಹೆಂಗೆ ಫೀಲ್ ಮಾಡ್ತಾ ಇದೆಯಾ, ಕೂಲ್ಡ್ ಆಗಿದೆಯಾ ವಾರ್ಮ್ ಆಗಿದೆಯಾ, ಇಲ್ಲಾಂದರೆ ನಾನು ಹಿಂಗೆ ಕೈ ಪ್ರೆಸ್ ಮಾಡೋದ್ರ ನಿನ್ಗೆ ನೋವಾಗ್ತಾ ಇದೆಯಾ, ಆಮೇಲೆ ನಿಜವಾಗ್ಲೂ ನೀನು ತುಂಬ ಸ್ಮಾರ್ಟ್ ಅಂತ ಕೇಳಿ ಅವ್ನ ಕಣ್ಣು ಮೂಗೆಲ್ಲ ಮೆತ್ತಗೆ ಟೆಸ್ಟ್ ಮಾಡ್ತಾ ಇರ್ತಾನೆ. ಆವಾಗ ರೋಬೋಟ್ ಒಂಥರ ಫೀಲ್ ಆಗಿ ಅವ್ನ ಕೈ ಇಟ್ಕೊಂಡು, ಹಲೋ ಸರ್, ನಾನೇ ನಿಮ್ಮ ಹತ್ರ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ, ನಾನು ಹೆಂಜಿ ಸ್ಮಾರ್ಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಹೊಸದಾಗಿ ಕಂಡುಹಿಡಿದಿರೋ ಪ್ರಾಡಕ್ಟ್ ಹೆನ್ರಿನ್ ಸೀರೀಸ್ ನಂಬರ್ 9, ನೀವು ನನ್ನನ್ನು 9 ಅಂತಾನೂ ಕರಿಬೋದು. ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಎಲ್ಲ ಇದ್ದಾರಲ್ವ, ಅವ್ರಿಗೆ ಹೆಲ್ಪ್ ಮಾಡೋಕ್ಕಂತಾನೆ ನನ್ನನ್ನು ಕಂಡುಹಿಡ್ದಿದ್ದಾರೆ. ಅದು ಅವ್ರನ್ನ ನೋಡ್ಕೊಳೋದಾಗಿರಲಿ, ಅವರೇನೋ ಕೆಲಸನ ಮಾಡೋದಾಗಿರಲಿ, ಇಲ್ಲಾಂದ್ರೆ ಅವ್ರ ಜೊತೆ ವರ್ಕ್ ಟ್ರಿಪ್ ಆಗಿ ಹೋಗೋದಾಗಿರಲಿ, ಇಲ್ಲಾಂದ್ರೆ ಫೀಲ್ಡ್ ಟ್ರಿಪ್ ಆಗಿರಲಿ, ಯಾವ ಕೆಲಸ ಆದ್ರೂ ಮಾಡೋಕ್ಕೆ ನಾನು ಇರೋದು. ಆಮೇಲೆ ನೀವು ನನ್ನನ್ನು ಯೂಸ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳ್ಬೇಕು, ನಾನು 100% ಮನುಷ್ಯನ ಥರನೇ, ಮನುಷ್ಯರಿಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ, ನಿಮ್ಮಿಂದ ಏನೆಲ್ಲ ಮಾಡೋಕ್ಕಾಗುತ್ತೋ ಅದೆಲ್ಲ ನನ್ನಿಂದನೂ ಮಾಡೋಕ್ಕಾಗುತ್ತೆ. ಇವಾಗ ನಿಮ್ಗೆ ನನ್ನ ಬಗ್ಗೆ ಗೊತ್ತಾಗಿರ್ಬೋದು, ಆದರೆ ಇದನ್ನು ನೀವು ಯಾರ ಹತ್ರನೂ ಶೇರ್ ಮಾಡೋಂಗಿಲ್ಲ. ಆಮೇಲೆ ನನ್ನ ಕತ್ತ ಹತ್ರ ಇಲ್ಲಿರೋ ಬಟನ್ಸ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ಕೊಂಡಿದ್ದೀರಲ್ವ, ಇದೆಲ್ಲ ಲುಮಿನೋಸ್ ಎನರ್ಜಿ, ಇದು ನನ್ನ ಬಾಡಿ ಎನರ್ಜಿನ ತುಂಬಾ ಸೇವ್ ಮಾಡುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಬಟನ್. ಆಮೇಲೆ ಇವಾಗ ನನ್ನ ಕರೆಂಟ್ ಡೇಟಾ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಾ, ಆಮೇಲೆ ನಾನು ಇಂಥ ಒಂದು ಸ್ಕೂಲಲ್ಲಿ ಓದಿದ್ದೀನಿ, ಆಮೇಲೆ 8th ಕ್ಲಾಸ್ ಲೀಡರ್ ಆಗಿದೆ, 9th ಮಾಡೆಲ್ ಸ್ಟೂಡೆಂಟ್ ಆಗಿ ಎಲೆಕ್ಟ್ ಆಗಿದೆ,
ಆಮೇಲೆ ನಾನು 18ನೇ ವಯಸ್ಸಲ್ಲಿ ಕಾಲೇಜ್ಗೆ ಹೋಗಿದ್ದೀನಿ ಅಂತೆಲ್ಲ ಅವ್ನ ಬಗ್ಗೆ ಏನೇನೋ ಹೇಳ್ತಾ ಇರ್ತಾನೆ. ಅವಾಗ ನಮ್ಮ ಹೀರೋಗೆ ಶಾಕ್ ಆಗಿ ಏನೋ ನೀನು ಸ್ಕೂಲ್ಗೆಲ್ಲ ಹೋಗಿದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹಂಗೆಲ್ಲ ಏನಿಲ್ಲ, ಆದರೆ ಅದೆಲ್ಲ ನನ್ನ ಬ್ಯಾಕ್ ಗ್ರೌಂಡ್ ಸೆಟ್ಟಿಂಗ್ಸ್ ಅಂತ ಹೇಳ್ತಾನೆ. ಅವಾಗಲೂ ಚೂ ಒಂದು ಡೌಟಲ್ಲಿ ಅವ್ನ ಕೈಯೆಲ್ಲ ಮುಟ್ಟು ನೋಡಿ ಮನುಷ್ಯ ಏನೆಲ್ಲ ಮಾಡ್ತಾರೋ ಅದೆಲ್ಲ ನಿನ್ನಿಂದನೂ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಕ್ಯೂಟಾಗಿ ಹೌದಂತ ತಲೆ ಆಡಿಸ್ತಾನೆ. ಆದರೆ ನಮ್ಮ ಹೀರೋಗೆ ಆ ರೋಬೋ ಅಂದರೆ ತುಂಬ ಇಷ್ಟ ಆಗೋದಲ್ವಾ. ಅವ್ನ ಮೆತ್ತಗೆ ಕಣ್ಣು ಮೂಗು ಲಿಪ್ಸ್ ಅಂತ ಎಲ್ಲ ಹಂಗೆ ಮೆತ್ತಗೆ ಟಚ್ ಮಾಡ್ಕೊಂಡು ಬಂದು ಅವ್ನ ಇಮ್ಯಾಜಿನೇಷನಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ನಾಯಿ ಅವ್ನ ಕಾಲ ಮೇಲೆ ಮಾಡ್ಕೊಂಡು ಹಂಗೆ ಮೆತ್ತಗೆ ಅದನ್ನು ಸೋರ್ತಾ ಇದ್ರೆ ಅದು ಹೆಂಗಿರುತ್ತೋ ಆ ಥರ ಇಮ್ಯಾಜಿನ್ ಮಾಡ್ತಾ ಇರ್ತಾನೆ. ಅವಾಗ ರೋಬೋಗೂ ಒಂಥರ ಆಗಿ ಅವ್ನ ಕೈ ಹಿಡ್ಕೊಂಡು ಚೂ ಸರ್ ನಿಮ್ಗೆ ನನ್ನ ಕೈ ಹಿಡ್ಕೊಂಡ್ರೆ ತುಂಬ ಇಷ್ಟ ಅಲ್ವಾ, ಕೈ ಹಿಡ್ಕೊಳ್ಳಿ ಅಂತ ಹೇಳ್ತಾನೆ. ಅವಾಗ ಚೂ ಮನ್ಸಲ್ಲಿ ಇವ್ನು ನಾನು ನೋಡಿದ್ರೆ ಏನೋ ಒಂಥರ ಆಗ್ತಾ ಇದೆ ಅಲ್ವಾ, ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ ಅಲ್ವಾ ಅನ್ಕೊಂಡಿರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಅಂಕಲ್ ಚೂಗ್ ಕಾಲ್ ಮಾಡಿ ಇದೆಲ್ಲ ತುಂಬ ಟಾಪ್ ಸೀಕ್ರೆಟ್ ಆಪರೇಷನ್ ಇದನ್ನೆಲ್ಲ ನೀನು ಯಾರ ಹತ್ರನೂ ಹೇಳ್ಬೇಡ. ಆಮೇಲೆ ನೀನು ತುಂಬಾ ಲಕ್ಕಿ, ಯಾಕಂದರೆ ಈ ಥರ ಪ್ರಾಡಕ್ಟ್ನ 9 ಥರ ಕಂಡುಹಿಡ್ದಿದ್ವಿ, ಅದರಲ್ಲಿ 8 ಪ್ರಾಡಕ್ಟ್ಸ್ ಇರಲಿಲ್ಲ. ಆದರೆ ಈ ಪ್ರಾಡಕ್ಟ್ ಮಾತ್ರ ಮನುಷ್ಯ ಥರ ಪರ್ಫೆಕ್ಟಾಗಿತ್ತು. ಆಮೇಲೆ ಇನ್ನೊಂದು ಪ್ಲೇಸ್ ಏನಂದರೆ ನನ್ನ ಸೆಕ್ರೆಟ್ರಿಗೆ ಹೇಳಿ ಅದಕ್ಕೆ ಎಷ್ಟು ಇನ್ಫಾರ್ಮೇಷನ್ಗಳನ್ನ ನಾವು ತುಂಬಿಸಿದ್ದೀವಿ. ಆಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ ಅದು ನಿನಗೆ ಏನು ಬೇಕೋ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೀರೋನು ಇದು ಎಷ್ಟು ದಿನ ಟ್ರಯಲ್ ರನ್ ಆಗಿರುತ್ತೆ, ಇದಕ್ಕೆ ನಾನು ದಿನಾಗಲೂ ಏನಾದರೂ ಮಾಡಬೇಕಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಏನು ಅದನ್ನು ನಿನ್ನ ಜೊತೆನೇ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಇವನು ಹಂಗೆಲ್ಲ ಮಾಡ್ಬೋದು ಅಂತ ಕೇಳಿದ್ರೆ ಅದೆಲ್ಲ ಹಂಗಾಗಲ್ಲ, ಯಾಕಂದರೆ ಅದರಿಂದ ನಿನ್ನ ಥರ 100 ಪ್ರೊಫೆಸರ್ನ ನೋಡ್ಕೊಳಕ್ಕಾಗುತ್ತೆ. ಅದನ್ನ ಇಟ್ಕೊಂಡು ನೀನು ಯಾವ ಕೆಲಸ ಬೇಕಾದರೂ ಮಾಡಿಸ್ಕೊ, ನೀನು ಅದಕ್ಕೆ ಬಾಸ್ ಆಗಿರೋ. ಆಮೇಲೆ ಅದು ಹೊಡೆದು ಹೋಗಲ್ಲ, ಅದ್ರ ಜೊತೆ ನೀನು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಏನೋ ಎಲ್ಲ ಡಬಲ್ ಮೀನಿಂಗಲ್ಲಿ ಹೇಳೋ ಥರನೇ ಇದೆ. ಚೂನು ಕಾಲ್ ಕಟ್ ಮಾಡಿ ಅಲ್ಲಿ ಪಾಟಲ್ಲಿ ಒಣಗೋಗಿರೋ ಗಿಡನೆಲ್ಲ ಎತ್ತು ಬಿಸಾಕ್ತಾ ಇರ್ತಾನೆ. ಅಲ್ಲಿ ಒಳಗಡೆ ಬಂದು ಊಟ ಮಾಡ್ಕೊಂಡು ಕೂತ್ಕೊತಾನೆ. ಆವಾಗ ಆ ರೋಬೋಟ್ ಅವನ ಹತ್ರ ನಿಮ್ಮ ಅಂಕಲ್ ನಿನ್ನ ಫ್ರಿಜ್ಜಲ್ಲಿ ಏನಿಲ್ಲ ಖಾಲಿಯಾಗಿದೆ ಅಂತ ಹೇಳೋದು, ಅದಕ್ಕೆ ನಾನೇ ಅಂಗಡಿಗೆ ಹೋಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ತಂದು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ನಮ್ಮ ಹೀರೋನು ಅಲ್ಲಿ ಟೇಬಲ್ ಮೇಲೆ ಇರೋ ಹಾಲು ಒಂದು ಸ್ವಲ್ಪ ಕುಡಿತಾನೆ. ಅವನು ಎಲ್ಲರ ಥರನೂ ಹಾಲು ಕುಡಿಯುವಾಗ ತುಟಿಯಲ್ಲೆಲ್ಲ ಮೆತ್ಕೊಳೋ ಥರನೇ ಕುಡಿತಾನೆ. ಆವಾಗ ರೋಬೋ ಅವನ ಹತ್ರ ನಾನು ನಿಮ್ಮ ಹತ್ರ ಒಂದು ಕೇಳ್ಬೋದಾ, ನೀನು ನಿಜವಾಗ್ಲೂ ನನಗೆ ಬಾಸ್ ಏನ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು, ಆದರೆ ನಾನು ನಿನ್ನ ಬಾಸ್ ಆಗಿಲ್ಲ ಅಂದ್ರೂ ನೀನು ಹಿಂದೆ ಇಲ್ಲಿರೋ ಏನೂ ತಿನ್ನೋಕ್ಕಾಗಲ್ಲ. ನಾನು ನಿನ್ನ ಕೋಡ್ನ ಸ್ಕ್ಯಾನ್ ಮಾಡಬೇಕಾ, ಇಲ್ಲಾಂದರೆ ಇದೆಲ್ಲ ವಾರಂಟಿ ಕಾಂಟ್ರಾಕ್ಟಾ, ಅಂದರೆ ನಾನು ಯಾರ ಹತ್ರನಾದರೂ ಕೇಳಬೇಕಾ ಅಂತ ಹೇಳಕ್ಕೆ ಬರ್ತಾನೆ. ಅಷ್ಟೇ ಆ ಕ್ಯೂಟ್ ರೋಬೋ ಹೋಗಿ ಅವ್ನು ಹಂಗೆ ಒಂದು ಕಿಸ್ ಮಾಡಿಬಿಡ್ತಾನೆ. ಚೂರು ತುಟಿಯಲ್ಲಿರೋ ಹಾಳನ್ನ ಇವನ್ ತುಟಿಯಿಂದಾನೇ ಒರೆಸ್ತಾನಂತೆ. ಆದರೆ ಅದೆಲ್ಲ ಒರೆಸೋದಾದು ಅದನ್ನು ಕಿಸ್ ಅಂತಲೇ ಹೇಳ್ತಾರೆ. ಅಷ್ಟು ಇಂಟೆಲಿಜೆಂಟ್ ಆಗಿರೋ ರೋಬೋಗೆ ಅದೆಲ್ಲ ಗೊತ್ತಾಗಲ್ವಾ. ಆವಾಗ ಚೂನು ಅವ್ನು ಹಂಗೆ ಶಾಕಾಗಿ ನೋಡ್ತಾ ಇರೋವಾಗ ನಾನು ನನ್ನ ಜಾಪನೀಸ್ ಕಾಮಿಕ್ ಬುಕ್ಕಲ್ಲಿ ನೋಡಿದೆ, ಅದರಲ್ಲಿ ಒಂದು ರೋಬೋ ಆ್ಯಕ್ಟಿವಿಟೀಸ್ ಹಿಂಗೆ ಇತ್ತು ಅಂತ ಹೇಳ್ತಾನೆ. ನಿಜವಾಗ್ಲೂ ಇವನು ಜಾಪನೀಸ್ ಕಾಮಿಕ್ ಬುಕ್ನ ನೋಡ್ತಾನೆ, ಇಲ್ಲ ಅಂದರೆ ರೋಬೋ ಫಿಲಮ್ನ ಕಾಪಿ ಮಾಡೋದನ್ನಂತ ಗೊತ್ತಿಲ್ವೇ. ಚೂಗಂತ ಕೈ ಕಾಲು ಅಲ್ಲಾಡ್ತಾ ಇಲ್ಲ, ರೋಬೋನ ಹಂಗೆ ಕಣ್ಣು ಮಿಟಕ್ಸ್ದೇ ನೋಡ್ತಾ ಇದ್ದಾನೆ. ಆ ಸೀನ್ ಕಟ್ ಮಾಡಿ ಇವಾಗ ಆ ರೋಬೋನ ರೆಡಿ ಮಾಡೋವಾಗ ಏನೆಲ್ಲ ಮಾಡ್ತಾಯಿದ್ರು ಅನ್ನೋ ಥರ ತೋರಿಸ್ತಾರೆ. ಆ ಲ್ಯಾಬಲ್ಲಿ ಇವನ್ನ ಕುಂಡಿಸಿ ಎಲ್ಲ ಟೆಸ್ಟ್ ಮಾಡ್ತಾ ಇರೋವಾಗ ಇವನೊಬ್ಬ ಇವನ ಹತ್ರ ಬಂದು ಇದು ನಿಜವಾಗ್ಲೂ ಡಾಲ್ ಥರ ಇಲ್ಲ, ಅವ್ನು ಮನುಷ್ಯನ ಥರ ಇದೆ ಅಂತ ಹೇಳಿ ಅವನ್ನ ಟಚ್ ಮಾಡ್ತಾ ಇರ್ತಾನೆ. ಆವಾಗ ಅವನ ರೋಬೋನ ನೋಡ್ಕೊತಾ ಇರೋನು ಹಿಂಗೆಲ್ಲ ಅವನ್ನ ಟಚ್ ಮಾಡ್ತಾ ಇರಬೇಡ, ಇವನ್ನ ಒಂದು ಫೋಟೋ ತೆಗೆದು ಬಾಸ್ ಹೇಳಿರೋ ಆ VIP ಕ್ಲೈಂಟ್ ಹತ್ರ ಕಳಿಸು, ನಾಳೆಯಿಂದ ಇವನ್ನ ಒಂದು ಟ್ರಯಲ್ ರನ್ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ. ಆವಾಗ ಇನ್ನೊಬ್ಬನು ಇವ್ನಿಗೆ ಎಲ್ಲ ಥರ ಬಾಡಿ ಪಾರ್ಟ್ಸು ಇದೆಯಾ ಅಂತ ಕೇಳ್ತಾನೆ. ಜಾಸ್ತಿ ಮಾತಾಡಬೇಡ ಕಣೋ, ಇದು ನಂಬರ್ 9, ಇದು ಏನೋ ಥರ ಎಲ್ಲ ಕೆಲಸನೂ ಮಾಡುತ್ತೆ, ಆಮೇಲೆ ಇದಕ್ಕೆಲ್ಲ ಎಮೋಷ್ನಲ್ಸು ಇದೆ, ನೀನು ಏನಾದರೂ ಇದ್ರ ಹತ್ರ ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ಇದಕ್ಕೆ ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿಪ್ಪ ನನಗೆ ಯಾಕಿದಲ್ಲ, ಆ ರೋಬೋನ ಬೇರೆ ಥರ ಏನಾದರೂ ಪೋಸ್ ಕೊಡೋಕ್ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬನು ಕಾಂಟ್ರಾಕ್ಟಲ್ಲಿ ಸೈನ್ ಮಾಡೋವರೆಗೂ ಈ ರೋಬೋ ಯಾವ ಆ್ಯಕ್ಟಿವಿಟೀಸು ಮಾಡಲ್ಲ ಅಂತ ಹೇಳ್ತಾನೆ. ಆವಾಗ ರೋಬೋ ಲೈಟಾಗಿ ಕಣ್ಮಿಟಕ್ಸ್ತಾನೆ. ಆಮೇಲೆ ಅವ್ನ ಕಣ್ಣಿಂದ ನೀರು ಬರೋ ಥರ ತೋರಿಸ್ತಾ ಇದ್ದಾರೆ. ಅವ್ನು ನಿಜವಾಗ್ಲೂ ರೋಬೋ ಇಲ್ಲ ಅನಿಸುತ್ತೆ, ಮನುಷ್ಯನೇ ಇರಬೇಕು. ಅವ್ರ ರಿಸರ್ಚಲ್ಲಿ ಎಲ್ಲೋ ತಪ್ಪು ನಡೆದಿರಬೇಕು ಅನಿಸುತ್ತೆ. ಇಲ್ಲಿಗೆ ಎಪಿಸೋಡ್ 1 ಮುಗಿತಾ ಇದೆ. ಇನ್ನು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.